ನಮಸ್ಕಾರ. ಇವತ್ತು ನಾವು MI ಬ್ಯಾಂಡ್ 3ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಬೇಸಿಕಲಿ ಇದು ಅಪ್ಡೇಟೆಡ್ ವರ್ಷನ್ ಆಫ್ MI 2 ಬ್ಯಾಂಡ್. ಸೊ ಇದರಲ್ಲಿ ಬಿಗರ್ ಡಿಸ್ಪ್ಲೇ ಇದೆ ಮತ್ತು ತುಂಬ ಫೀಚರ್ಸಲ್ಲಿ ಎನ್ಹಾನ್ಸ್ ಮಾಡಿದ್ದಾರೆ, ಲೈಕ್ ಅನ್ಲಾಕ್ ಯುವರ್ ಫೋನ್, ಫೈಂಡ್ ಯುವರ್ ಫೋನ್ ಅಂತೆಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡಿದ್ರೆ ಈ ಥರ ಒಂದು ಫ್ಲಿಪ್ ಇರುತ್ತೆ. ಇದರೊಳಗಡೆ ನನ್ನ ಬ್ಯಾಂಡ್ದು ಮೇನ್ ಕಂಟೆಂಟ್ ಇರುತ್ತೆ. ದೆನ್ ಐ ಹ್ಯಾವ್ ಅ ಸ್ಟ್ರ್ಯಾಪ್. ಸೊ ಸ್ಟ್ರ್ಯಾಪ್ ಕೂಡ ಚೆನ್ನಾಗಿದೆ. ದೆನ್ ಐ ಹ್ಯಾವ್ ಅ ಚಾರ್ಜರ್, ಕೇಬಲ್ ಇರುತ್ತೆ. ದೆನ್ ಅದಾದಮೇಲೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಒಂದು ಯೂಸರ್ ಮ್ಯಾನ್ಯಲ್, ಈ ಸ್ಟ್ರ್ಯಾಪ್ ಯೂಸ್ ಮಾಡೋದು, ಯಾವ ಥರ ಆ್ಯಕ್ಸೆಸ್ ಮಾಡೋದು ಅಂತೆಲ್ಲ ಇದೆ. ಫೈನ್. ಸೊ ಲೆಟ್ಸ್ ಟೇಕ್ ವಿತ್ ದಿಸ್ ಪಾರ್ಟ್. ಸೊ ಇದನ್ನು ಓಪನ್ ಮಾಡಿದ್ರೆ ಐ ಹ್ಯಾವ್ ದ ಬ್ಯಾಂಡ್ ಇಟ್ ಸೆಲ್ಫ್, ಆರ್ ನಾಟ್ ದ ಬ್ಯಾಂಡ್, ದ ಡಿವೈಸ್. ಸೊ ಇದರ ಮೇಲೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಆ್ಯಕ್ಚುಲಿ ಆ ಸ್ಟಿಕ್ಕರ್ನ ರಿಮೂವ್ ಮಾಡಿದ್ರೆ ಐ ಕ್ಯಾನ್ ಗೆಟ್ ದ ಆ್ಯಕ್ಚುಯಲ್ ವಾಚ್, ಟೈಮಿಂಗ್ ಕಂಟೆಂಟ್ ಗೊತ್ತಾಗುತ್ತೆ. ಸೊ ಇದನ್ನು ನಾನು ಓಕೆ ಫೈನ್, ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ, ಇಟ್ ಈಸ್ ಇನ್ ಸ್ಲೀಪ್ ಮೋಡ್ ಅಂತ ತೋರಿಸ್ತಿದೆ. 0 steps ವಾಕ್ಡ್, ಹಾರ್ಟ್ ರೇಟ್ ಮಾನಿಟರ್. ಇವತ್ತಿನ ವೆದರ್ ಈ ಥರ ಇದೆ. ನಾಳೆದು ಮಂಗಳವಾರದ್ದು. ದೆನ್ 3 ವೆದರ್ ತೋರಿಸುತ್ತೆ, ನೋಟಿಫಿಕೇಷನ್ಸ್ ಇದ್ರೆ ತೋರಿಸುತ್ತೆ. ದೆನ್ ಟೈಮ್, ಹಾರ್ಟ್ ರೇಟ್, ನೋಟಿಫಿಕೇಷನ್ಸ್, ಮೋರಲ್ಲಿ ಏನಿದೆ ನೋಡೋಣ. ಮೋರಲ್ಲಿ ಒಂದು ಸ್ಟಾಪ್ ವಾಚ್ ಥರ ಇದೆ. ನಾನು ಈ ಬಟನ್ ಒತ್ತಿದ್ರೆ ಸ್ಟಾಪ್ ವಾಚ್ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಓಕೆ, ಟೈಮ್ ಸ್ಟಾರ್ಟೆಡ್. ಇದನ್ನು ಹಾಕ್ಕೊಂಡು ಓಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ತಿರ್ಗಾ ಸ್ಟಾಪ್, ಮೇಲೊತ್ತಿದ್ರೆ ಸ್ಟಾಪ್ ಆಗುತ್ತೆ. ಹಿಂಗೆ ಇಟ್ಕೊಂಡ್ರೆ ರೀಸೆಟ್ ಆಗುತ್ತೆ. ಚೆನ್ನಾಗಿದೆ. ಸೈಲೆಂಟ್ ಮಾಡ್ಬೋದು ನಾನು ನನ್ನ ಫೋನ್ನ ಇಲ್ಲಿಂದನೇ, ಅಥವಾ ನನ್ನ ಫೋನ್ ಎಲ್ಲಿದೆ ಅಂತ ಫೈಂಡ್ ಮೈ ಡಿವೈಸ್ ಇಲ್ಲಿ ಬಟನ್ ಒತ್ತಿದ್ರೆ ಅದು ಫೋನ್ ರಿಂಗ್ ಆಗುತ್ತೆ. ನೆಕ್ಸ್ಟ್ ಸ್ಕ್ರೀನಲ್ಲಿ ಏನೇನಿದೆ, ಓಕೆ, ವಾಚ್ ಫೇಸಸ್ ಇರುತ್ತೆ. ಏನೇನಿದೆ ವಾಚ್ ಫೇಸಲ್ಲಿ, ಲೈಕ್ ಈ ಥರ ಇದೆ, ಸ್ಟೆಪ್ಸು ಮತ್ತು ಟೈಮ್ ಮತ್ತು ಡೇಟ್, ಅಥವಾ ಫುಲ್ ಟೈಮ್ ಮತ್ತು ಡೇಟ್. ಓಕೆ, 3 ಫೇಸಸ್ ಇದೆ, 3 ಡಿಫ್ರೆಂಟ್ ಫೇಸಸ್ ಇದೆ. ಇದನ್ನು ಹಾಕೋಣ. ಸೊ ಈ ಥರ ಬಂತು ನನ್ನ ಟೈಮ್, ಸ್ಟೆಪ್ಸ್, ಟುಡೇಸ್ ಡೇಟ್ ಆ್ಯಂಡ್ ಫ್ಯೂ ನೋಟಿಫಿಕೇಷನ್ಸ್. ಸೊ ನನ್ನ ಫೋನ್ಗೆ ಆಗಲೇ ಕನೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ನೋಡೋಣ ಏನಾಗುತ್ತೆ. ಫೋನ್ ಕನೆಕ್ಟ್ ಮಾಡಿದೆ, ಫೈಂಡ್ ಮೈ ಡಿವೈಸ್. ಓಕೆ, ಡಿವೈಸ್ ಇಸ್ ನಾಟ್ ಕನೆಕ್ಟೆಡ್ ಅಲ್ಲ, ಬ್ಲೂಟೂತ್. ಓಕೆ, ಇಟ್ ಕಾಂಟ್ ಕನೆಕ್ಟ್ ಟು, ಇಟ್ ಕಾಂಟ್ ಫೈಂಡ್, ಆಗಲ್ಲ, ಹುಡ್ಕೋಕ್ಕಾಗಲ್ಲ. ಆ್ಯಂಡ್ ಅಬೌಟ್ ಏನಿದೆ ಅಬೌಟಲ್ಲಿ, ಓಕೆ, ಸರ್ಟಿಫಿಕೇಷನ್ಸ್ ಇರುತ್ತೆ. ಫೈನ್. ಸೊ ಮೋರಲ್ಲಿ ಇಷ್ಟಿದೆ. ಸೊ ಇಷ್ಟು ಫೀಚರ್ಸ್ ಇದೆ. ಸ್ಟೆಪ್ಸು, ಹಾರ್ಟ್ ರೇಟು, ಕ್ಲೈಮೇಟು, ನೋಟಿಫಿಕೇಷನ್ಸು, ಕಾಲ್ಸ್ ಬಂದರೆ ಕಾಲ್ಸ್ ತೋರಿಸುತ್ತೆ, ಮೆಸೇಜಸ್ ಎಲ್ಲ ಬಂದರೆ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ದೆನ್ ಹಾರ್ಟ್ ರೇಟ್ ಮಾನಿಟರ್ ಸೆನ್ಸರ್ ಇಲ್ಲಿದೆ, ತುಂಬ ಸ್ಲೀಕ್ ಆಗಿದೆ. ನೋಡೋಣ ಬ್ಯಾಂಡ್ ಒಳಗಡೆ ಹಾಕಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಬ್ಯಾಂಡ್ ತೆಗೆದು ದಟ್ಸ್ ಇಟ್. ಇಟ್ಸ್ ಸ್ಲೀಕ್, ರೈಟ್? ತುಂಬಾ ಚೆನ್ನಾಗಿದೆ. ಬ್ಯಾಂಡ್ 2ಗಿಂತ ಕಂಪೇರ್ ಮಾಡಿದ್ರೆ ಬ್ಯಾಂಡ್ 2ನಲ್ಲಿ ಇದು ತುಂಬ ಏಜ್ ಆಗ್ತಾ ಪಾಪಪ್ ಔಟ್ಬಿಡೋದು.
ಬಟ್ ಇದರಲ್ಲಿ ಆ ಇಶ್ಯೂಸ್ ಇರಲ್ಲ, ಬಿಕಾಸ್ ಇಟ್ ಈಸ್ ಸೆಕ್ಯೂರ್ಡ್, ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಇಲ್ಲಿ. ಸೊ ಫಾರ್ ಕಂಪ್ಯಾರಿಸನ್, ಇದು ನನ್ನ ಬ್ಯಾಂಡ್ 2, ಇದು ನನ್ನ ಬ್ಯಾಂಡ್ 3. ಯು ಕ್ಯಾನ್ ಸಿ ಹೌ ದೇ ಆರ್. ಸೊ ವೇರ್ ಮಾಡಿ ನೋಡ್ಬೋಣ. So this is my band 2, band 3, ಇದು band 2. So band 3 is more sort of good looking. Band 2, band 3 compare ಮಾಡಿದೆ, and you have only one button here. ಇದು full screen touch ಥರ, it can sense everything. ಬಟ್ ಇಲ್ಲಿ ಆ ಫೀಚರ್ ಏನೂ ಇಲ್ಲ, ಬರೀ ಸ್ಮಾಲ್ 0.2 OLED ಡಿಸ್ಪ್ಲೇ ಇತ್ತು, ಇಲ್ಲಿ 0.7 OLED ಡಿಸ್ಪ್ಲೇ ಇದೆ. ಸೊ ಇಟ್ಸ್ ನೈಸ್, ಚೆನ್ನಾಗಿದೆ ಬ್ಯಾಂಡ್ 3, ವರ್ತ್ ಫಾರ್ 2000.